ಕುಂಭರಾಶಿಯವರು ಇದನ್ನೆಲ್ಲ ಜ್ಞಾಪಕ ಇಟ್ಕೋಬೇಕು. ಮೀನ ರಾಶಿಯವರು ಎಲ್ಲಿಡಬೇಕು? ಮೀನ ರಾಶಿಯವರು ನೀರಲ್ಲಿ ಹುಷಾರಾಗಿರಬೇಕು. ಉಸಿರಾಡೋ ಜಾಗದಲ್ಲಿ ನೀರು ಜಾಸ್ತಿ ಕುಡಿದ್ಬಿಡೋದು, ಅಂತ ಕುಡಿದ್ಬಿಡೋದು, ಕಾಫಿ ಬಿಸಿ 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 ಕುಡಿದ್ಬಿಡೋದು. ಜಾಗ್ರತೆ. ಲಿಕ್ವಿಡ್ ಪದಾರ್ಥಗಳೆಲ್ಲ ಮೀನ ರಾಶಿಗೆ ತುಂಬ ಹುಷಾರು. ನೀವು ಅಕಸ್ಮಾತ್ ನೀರ ಹತ್ರ ಹೋಗೋದು, ಫಾಲ್ಸ್ ಹತ್ರ ಹೋಗಿ ಕೂರಿಸ್ಕೊಳ್ಳೋದು, ಸಮುದ್ರದ ಅಂಚಲ್ಲಿ ಕೂತ್ಕೊಳ್ಳೋದು, ನದಿಯಲ್ಲಿ ಕಾಲಿಟ್ಕೊಂಡು ಕೂತ್ಕೊಳ್ಳೋದು, ಮೊಸಳೆ ಇರ್ಬೋದು, ಪ್ರಾಣಿ ಇರ್ಬೋದು, ಯಾವುದೋ ರೆಸಾರ್ಟ್ಗೆ ಹೋಗಿರ್ಬೋದು, ಯಾವುದೋ ವಿಶೇಷವಾಗಿ ಕಾಡಿಗೆ ಹೋಗಿರ್ಬೋದು, ನೀರ ಹತ್ರ ಹುಷಾರು. ಜಾಗ್ರತೆ. ಜಾರಕೆ ಪದಾರ್ಥಗಳು ನೀರು ಪ್ರಕಾರ ಹುಷಾರಾಗಿರಬೇಕು. ಬಾತ್ರೂಮ್ ನೀರು ಹುಷಾರು, ಮನೆಯೊಳಗೆ ಸಾರಿಸಿರ್ತಾರೆ ನೀರು ಗೊತ್ತಿಲ್ಲ, ಗ್ರಾನೈಟು ನೀರು ಹುಷಾರು. ಇದೆಲ್ಲ ಮೀನ ರಾಶಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಜಾರಕೆ ಪದಾರ್ಥಗಳು. ಸೊ ಏನು ಜಾರಕೆ ಪದಾರ್ಥ? ಬುಧ ಬಂದು ಜಾರಕೆ. ಸೊ ಮೀನ ರಾಶಿಯವರು ಹೊಟ್ಟೆ ನೋಡ್ಕೋಬೇಕು, ಜಾರಕೆ ಪದಾರ್ಥ ನೋಡ್ಕೋಬೇಕು, ನೀರಿನ ಲಿಕ್ವಿಡ್ ಪದಾರ್ಥಗಳು ನೋಡ್ಕೋಬೇಕು. ಹೊಟ್ಟೆ ಯಾಕೆ ನೋಡ್ಕೋಬೇಕು ಅಂದರೆ ಟೈಮ್ ತಿನ್ನಬೇಕು. ಗ್ಯಾಸ್ಟ್ರಿಕ್ ಎಲ್ಲ ವಿಶೇಷವಾಗಿ 4ನೇ ಚತುರ್ಥ ಸ್ಥಾನಕ್ಕೆ ರಾಹು ನೋಡಿದಾಗ ಏನು ಮಾಡ್ತಾನೆ? ಪೂರ್ತಿಯಾಗಿ ಗ್ಯಾಸ್ಟ್ರಿಕ್ ಕೊಡ್ತಾನೆ. ಟೈಮ್ ತಿನ್ನಿ, ಸ್ವಲ್ಪ ಆದರೂ ತಿನ್ನಿ, ಗ್ಯಾಸ್ಟ್ರಿಕ್ ಮಾಡ್ಕೋಬೇಡಿ, ತುಂಬ ತಿನ್ನಕ್ಕೆ ಹೋಗಬೇಡಿ. ವಿಶೇಷವಾಗಿರ್ತಕ್ಕಂಥ ಇದೆಲ್ಲರೂ ಜ್ಞಾಪಕ ಅಂದರೆ 12 ರಾಶಿಯಲ್ಲಿರ್ತಕ್ಕಂಥ ನೀವೇನಿದ್ದೀರ ದಯವಿಟ್ಟು ಎಲ್ಲ 12 ರಾಶಿಯವ್ರೂ ವೈಟ್ ಅವಾಯ್ಡ್ ಮಾಡಿ, ಉಪ್ಪು ಅವಾಯ್ಡ್ ಮಾಡಿ, ನೀರು ಅವಾಯ್ಡ್ ಮಾಡಿ. ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಬಿಳಿ ಅಕ್ಕಿಯನ್ನು ಅವಾಯ್ಡ್ ಮಾಡಿ, ರಾ ಅಕ್ಕಿ ತಿನ್ನಿ. ಉಪ್ಪನ್ನ ಅವಾಯ್ಡ್ ಮಾಡ್ತಕ್ಕಂಥದ್ದು ಕೇಂದ್ರವಾಗಿ ಪಿಂಕ್ ಸಾಲ್ಟು, ಬ್ಲ್ಯಾಕ್ ಸಾಲ್ಟು ಅಂತ ಹೇಳ್ತೀವಲ್ಲ, ಆ ಥರದ್ದೆಲ್ಲ ಸೇಂದ್ರ ಲವಣ ಈ ಥರದ್ದೆಲ್ಲ ಉಪಯೋಗಿಸ್ಕೊಳ್ಳಿ, ಬೇಡ ಅಂದಿಲ್ಲ. ಯಾವ ಕಾಲಕ್ಕೂ ಮೈದಾ ತಿನ್ನಬೇಡಿ, ಪಿಜ್ಜಾ ಬರ್ಗರ್ ತಿನ್ನಬೇಡಿ, ಬ್ರೆಡ್ಡು ಬನ್ನು ತಿನ್ನಬೇಡಿ. ಜೀರ್ಣಶಕ್ತಿ ಇರಲ್ಲ. ಈ ಮೀನ ರಾಶಿಗೆ ಜೀರ್ಣಶಕ್ತಿ ಇಲ್ಲದೆ ಇರತಕ್ಕಂಥ ಅವಕಾಶ ಮೇಷರಾಶಿಗೆ ಹೋಗುತ್ತೆ. ಆದ್ದರಿಂದ ಮೇಷರಾಶಿಯವರು ದಯವಿಟ್ಟು ಈ ಸಲ ಇರ್ತಕ್ಕಂಥವ್ರು ಜೀರ್ಣಶಕ್ತಿ ಬಹಳ ಕಮ್ಮಿ ಇರುತ್ತೆ. ಊಟ ಉಪಚಾರಗಳು ಲೈಟಾಗಿ ತಿನ್ನಿ. ಮಾಂಸಾಹಾರಿಗಳಾಗಿದ್ದರೆ ನೀರಿನಂಶವಾಗಿ ತಿನ್ನಿ ದಯವಿಟ್ಟು, ಅನ್ಯತಾ ಭಾವಿಸ್ಬೇಡಿ. ಯಾಕೆಂದರೆ ಕೆಲವು ದಿನಗಳು ತಿಂದಾಗ ಅದನ್ನು ಉಪವಾಸವನ್ನು ಮಾಡದೇ ಇರತಕ್ಕಂಥ ಸಮಯದಲ್ಲಿ ಹೇಗಂದರೆ ಹಾಗೆ ತಿನ್ಬಿಡ್ಬೇಡಿ, ಹುಷಾರಾಗಿ ನೋಡ್ಕೊಳ್ತೀನಿ. ಹಲಸಿನಣ್ಣು ಕೆಲವರು ಜಾಸ್ತಿ ತಿನ್ಬಿಡ್ತಾರೆ, ಅಯ್ಯೋ ಸಿಕ್ಕಾಕೊಂಡ್ಬಿಡ್ತು. ಅದಕ್ಕೆ ಏನೋ ಹೇಳ್ತೆ, ಯಾವತ್ತು ಉಂಡು ಮಲಗೋಕ್ಕೆ ಮೊದಲು ವಿಶೇಷವಾಗಿ ಮಾವಿನ ಹಣ್ಣು ತಿನ್ನಬೇಕು, ಊಟಕ್ಕೆ ಮೊದಲು ಹಲಸಿನಣ್ಣು ತಿನ್ನಬೇಕು ಅಂತ. ಸ್ವಲ್ಪ ತಿಂದರೆ ಸಾಕು, ಹಣ್ಣು ಮಾವಿನ ಹಣ್ಣು ಆಮೇಲೆ ತಿನ್ನಬೇಕು ಅಂತ. ಕೆಲವರು ಏನು ಮಾಡ್ತೀರಾ, ಜಾಸ್ತಿ ಹಲಸಿನಣ್ಣು ತಿಂದ್ಬಿಟ್ಟು ಸಿಕ್ಕಾಕೊಂಡ್ಬಿಟ್ರೆ ಉಸಿರಾಡೋದು ಕಷ್ಟ ಆಗುತ್ತೆ. ಹಾಗೆ ಈ ಉಸಿರಾಟಕ್ಕೆ ತಂದೆ ರಾತ್ರಿ ಮಲ್ಕೊಂಡಾಗ ಉಸಿರಾಟಕ್ಕೆ ಮೇಷರಾಶಿಯವರು ಉಸಿರಾಟಕ್ಕೆ ತೊಂದರೆಗಳು ಕಮ್ಮಿ. ಮೂಗು ಈ ಬ್ಲಾಕ್ ಮಾಡ್ಬೋದು, ಈ ಬ್ಲಾಕ್ ಮಾಡ್ಬೋದು. ಸೊ ಉಸಿರಾಡೋದಕ್ಕೆ ಯಾವ ತೊಂದರೆ ಬರುತ್ತೋ ಅದು ನೀವು ಮಾಡ್ಕೊಳ್ದಿದ್ದಂಗೆ ನೋಡಿ. ಊಟ ಉಪಚಾರದಲ್ಲಿ ಮಜ್ಜಿಗೆ ಕುಡಿತೀರಿ, ಮೊಸರು ತಿನ್ನಬೇಡಿ. ಸೊ ಮೊಸರು ಯಾವಾಗ ಸರಿಯಾಗಿ ತಿಂತೀರಾ? ಉಪ್ಪು ಹಾಕ್ಕೊಂಡು ತಿನ್ನಿ, ಮೊಸರಿಗೆ ಸಕ್ಕರೆ ಹಾಕ್ಕೊಂಡು ತಿನ್ನಿ, ತಂಪು. ಬರೀ ಮೊಸರು ತಿಂದರೆ ಉಷ್ಣ. ತಂಪು ಮಾಡಿಕೊಂಡು ಮಜ್ಜಿಗೆ ಥರ, ನೀರು ಮಜ್ಜಿಗೆ ಥರ ಮಾಡಿಕೊಂಡು ವಿಶೇಷವಾಗಿ ತೊಗೊಳ್ಳಿ. ಆಮೇಲೆ ನಿಮಗೆ ಇರ್ತಕ್ಕಂಥ ಡೈಜೆಷನ್ ಸಿಸ್ಟಮ್ ಮೇಷರಾಶಿಗೆ ಬಹಳ ಕಮ್ಮಿ ಇದೆ. ಈ ಸಲ ಶಕ್ತಿ ಇರಲ್ಲ ಅಂದರೆ ನೀವು ಊಟ ಮಾಡಬೇಕು ಹೆಂಗೆ ಅನ್ನೋದು ನಿಮಗೆ ಅರ್ಥ ಆಗಬೇಕು. ಎಲ್ಲ ನಾನು ಹೇಳಬೇಕಾಗಿಲ್ಲ. ಆಮೇಲೆ ಮೇಷರಾಶಿಯವರು ರಾತ್ರಿ ಪ್ರಯಾಣ ನಿಷೇಧ, ದಯವಿಟ್ಟು ರಾತ್ರಿ ಪ್ರಯಾಣ ನಿಷೇಧ ಮಾಡಿ. ಮೇಷರಾಶಿ ಮೊಟ್ಟ ಮೊದಲ ಗ್ರಹ ನಿಮಗಿರ್ತಕ್ಕಂಥ ಕುಜ. ಈ ಸಲ ಮಂತ್ರಿನೇ ಅವನು, ಆಕ್ಸಿಡೆಂಟ್ ಮಾಡೋದು ಗ್ಯಾರಂಟಿ. ಅದರಿಂದ ರಾತ್ರಿ ಪ್ರಯಾಣ ನೀವೇ ಬಿಟ್ಟು ಬಿಸಾಕ್ಬಿಟ್ಟು ರಾತ್ರಿಗೆ ಪ್ರಯಾಣ ಮಾಡಬೇಡಿ. ಬಸ್ ಆಗಲಿ, ಲಾರಿ ಆಗಲಿ, ಪ್ಲೇನ್ ಆಗಲಿ, ಟ್ರೈನ್ ಆಗಲಿ, ರಾತ್ರಿ ಪ್ರಯಾಣ ನಿಷೇಧಪ್ಪ. ಬೆಳಗ್ಗೆ ಹೋಗ್ತೀನಿ, ಬೆಳಗಿನ ಜಾವ ಬೇಗ 4 ಗಂಟೆಗೆ ಹೋಗಿ, ಬೇಡ ಅಂದಿಲ್ಲ. ಬೆಳಗಿನ ಜಾವಕ್ಕೆ ಹೋಗಿ, ನೆಕ್ಸ್ಟ್ ಡೇ ಹೋಗಿ, ಮಧ್ಯಾಹ್ನ ಹೋಗಿ, ಸಾಯಂಕಾಲಕ್ಕೆ ಹೋಗಬೇಡಿ. ಆದರೆ ರಾತ್ರಿ ಹೋಗಿ ಸೇರೋವಂಥದ್ದಾದರೆ ಪರವಾಗಿಲ್ಲ. ನೀವು ರಾತ್ರಿನೇ ಪ್ರಯಾಣ ಮಾಡ್ತೀನಿ ಅಂದರೆ ಹುಷಾರು. ತದನಂತರ ಬರ್ತಕ್ಕಂಥ ವೃಷಭ ರಾಶಿ ಭಾಳ ಚೆನ್ನಾಗಿದೆ. ಇಷ್ಟು ವರ್ಷ ಕೋರ್ಟ್ ಕೇಸು ಕಚೇರಿಗಳು ಯಾವುದೇ ತೊಂದರೆಗಳು ಇರಲಿಲ್ಲ. ಆದರೆ ನಿಮಗೆಲ್ಲ ಆಸ್ತಿಗಳು ಬರೋದ್ರಿಂದ ಸ್ವಲ್ಪ ಕೋರ್ಟ್ ಕಲಿಬೇಕಾಗತ್ತೆ. ಯಾಕೆಂದರೆ ಕೇತು ಕೋರ್ಟಿಂದ ದುಡ್ಡು ಕೊಡಿಸ್ತಾನೆ, ಹಳೆ ವ್ಯಾಪ್ತಿ ಕೊಡಿಸ್ತಾನೆ. ದುಡ್ಡು ನಮ್ಮ ತಾತಂದೋ ಏನೋ ನಾನೇ ಮರ್ತೋಗಿದ್ನಲ್ಲ, ಎಲ್ಲಿಂದ ಬರ್ತಿದೋ ಬಂದೇ ಬರುತ್ತೆ. ಮನೆ ಕಟ್ಟೋ ಯೋಗ ಇಲ್ದಿದ್ದೆ ಮನೆ ಬರುತ್ತೆ. ಸೊ ನೀವು ಚಾರ್ಟೆಡ್ ಅಕೌಂಟ್ ಹತ್ರ ಓಡಾಡಬೇಕು, ದುಡ್ಡು ಓಡಾಡಬೇಕು, ಬ್ಲ್ಯಾಕ್ ಮನಿ ಓಡಾಡಬೇಕು, ವೈಟ್ ಚೇಂಜ್ ಮಾಡ್ಕೊಳ್ಳೋಕೆ ಓಡಾಡಬೇಕು. ಯಾವ ಮನಿ ಅಂತ ಗೊತ್ತಿಲ್ಲದೆ ದುಡ್ಡು ಹುಷಾರ್, ಕಳ್ತನ ಕೂಡ ಆಗ್ತಕ್ಕಂಥ ಅವಕಾಶಗಳು ವೃಷಭ ರಾಶಿಗೆ ಇದೆ. ಸೊ ವೃಷಭ ರಾಶಿಯವರು ವಿದ್ಯಾಭ್ಯಾಸ ಯಾರಾದ್ರೂ ಮಾಡ್ತಾ ಇದ್ದರೆ ದಯವಿಟ್ಟು ವಿದ್ಯಾರ್ಥಿಗಳಿಗೆಲ್ಲರಿಗೂ ಗುರು ಚೆನ್ನಾಗಿದ್ದಾರೆ. ಆದರೆ ವೃಷಭ ರಾಶಿ ಇರ್ತಕ್ಕಂಥದ್ದು ಸ್ವಲ್ಪ ಮಂದಸ್ಮಿತ. ಸೊ ಏನು ಅಂದರೆ ಇಷ್ಟು ಚೆನ್ನಾಗಿ ಓದ್ತಿದ್ದಲ್ಲಿ ಯಾಕೋ ದಡ್ಡ ಆಗ್ತಿದೆ, ಬರ್ತದೆ ಅಲ್ಲಿ ಇಲ್ಲಿ ಗಮನ ಹರಿಸ್ತಾ ಇದ್ದೀರಾ. ಸೊ ಈ ಗಮನ ಹರಿತಕ್ಕಂಥ ಅವಕಾಶವನ್ನು ಕಮ್ಮಿ ಮಾಡಿಕೊಂಡು ಕಾನ್ಸಂಟ್ರೇಷನ್ ಮಾಡಿ. ತಾಯಿಯಂದರು ಆದಷ್ಟು ದಡ್ಡ ಶಿಖಾಮಣಿ ಚೆನ್ನಾಗಿ ಓದು ಅಂತ ಬಲವಂತಗಳು ಮಾಡಬೇಡಿ. ಮ್ಯೂಸಿಕಲ್ ಇಂಟ್ರೆಸ್ಟ್ ಇರ್ತಕ್ಕಂಥವ್ರು ವೃಷಭ ರಾಶಿಯಲ್ಲಿರೋರು ಹೊಸ ಡ್ಯಾನ್ಸ್ಗೆ ಹೋಗ್ಬೋದು, ಇನ್ಸ್ಟ್ರೂಮೆಂಟ್ಗೆ ಹೋಗ್ಬೋದು, ಕ್ಲಾಸಸ್ಗೆ ಹೊಸದಾಗಿ ಏನಾದರೂ ಅವಕಾಶಗಳಿದ್ದರೆ ಭರತನಾಟ್ಯ ಆಗಲಿ, ಕ್ಲಾಸಿಕಲ್ ಡ್ಯಾನ್ಸ್ ಆಗಲಿ, ಜನರಲ್ ಡ್ಯಾನ್ಸನ್ನು ಮಾಡ್ಕೊಡ್ತಕ್ಕಂಥ ಅವಕಾಶ. ಮಿಥುನ್ ರಾಶಿ ಗಂಡ ಹೆಂಡತಿಗಳು ಯಾರ್ಯಾರಿದ್ದೀರಾ ಹುಷಾರು. ಯಾವ ಕಾಲಕ್ಕೂ ವಯಸ್ಸಾದ ಮೇಲೆ ಏನ್ರಿ ಈ ವಯಸ್ಸ ಭಾವ್ಯ, ಈ ವಯಸ್ಸಲ್ಲಿ ನನಗೆ ಯಾಕೆ ಡೈವರ್ಸ್ ಬೇಕು ಅಂತ ಅಂದ್ಕೊಳ್ಳೋ ಅವಕಾಶಗಳು ಬರುತ್ತೆ. ಹುಷಾರ್. ಯಾಕೆ ಈ ವರ್ಷದಲ್ಲಿ ಇಷ್ಟು ವರ್ಷ ಗಂಡ ಹೆಂಡತಿ ಚೆನ್ನಾಗಿ 3 ಮಕ್ಕಳಾದ ಮೇಲೆ ಈಗ ಯಾಕೆ ಡೈವರ್ಸ್ ಅಂದರೆ ನನಗೆ ಗೊತ್ತಿಲ್ಲ ಅಂತಲ್ಲ. ಪ್ರಶ್ನೆ ಇಷ್ಟೇ, ಯಾವಾಗ ವಕ್ರ ಶನಿಯ ದೃಷ್ಟಿ ಬೀಳುತ್ತೋ
ಕುಟುಂಬದ ಮೇಲೆ ಮಿಥುನ ಅಂದರೆ ಗಂಡ ಹೆಂಡತಿ ಬಾಂಧವ್ಯ ಬುಧನ ಮನೇಲಾಗಿರೋದ್ರಿಂದ ಆರಿದ್ರ ನಕ್ಷತ್ರಕ್ಕೆ ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ದಯವಿಟ್ಟು ಹುಷಾರ್. ಅನುಮಾನಂ ಪೆದ್ದ ರೋಗಂ. ಸೊ ಇದು ಅನುಮಾನಗಳು ಗಂಡನ ಮೇಲೆ ಹೆಂಡತಿಗೆ ಬರ್ಬೋದು, ಹೆಂಡತಿ ಗಂಡನ ಮೇಲೆ ಬರ್ಬೋದು, ಅತ್ತೆ ಹೇಳ್ಕೊಡ್ಬೋದು, ತಂದೆ ಹೇಳ್ಕೊಡ್ಬೋದು, ಪಕ್ಕದವ್ರು ಯಾರೋ ಬಂದು ಕತೆ ಹೇಳ್ಬೋದು. ನಿಮ್ಮ ಹುಷಾರಲ್ಲಿ ನೀವು ಇರಬೇಕು. ನಂಬಿಕೆ ಬಹಳ ಮುಖ್ಯ. ಗಂಡ ಹೆಂಡತಿನ ಬಾಂಧವ್ಯದಲ್ಲಿ ಮಿಥುನ ರಾಶಿಗೆ ಬಹಳ ಮುಖ್ಯ ಅಂದರೆ ಗಂಟಲು ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು. ಏನಾದರೂ ಕುಡಿದ್ರೆ ಮಾಡಿದ್ರೆ ಯಾಕೋ ನುಂಗಕ್ಕಾಗ್ತಾ ಇಲ್ಲ, ಯಾಕೋ ಈ ನಡುವೆ ಸ್ವಲ್ಪ ಗಂಟ್ಲು ಕೆಮ್ಮು ಕಾಫ ಹಾಗೆ ಕೂತ್ಕೊಂಡ್ಬಿಟ್ಟಿದೆ, ಚೆಕಪ್ ಮಾಡಿಸ್ಕೊಳ್ಳಿ. ಗಂಟ್ಲು ಹುಷಾರು. ತಲೆ ಭಾಗ ಒನ್ ಸೈಡ್ ಹೆಡೆಡ್ ಅಂದರೆ ಲೆಫ್ಟ್ ಆದರೂ ರೈಟ್ ಆದರೂ ಮಿಥುನ ರಾಶಿಗೆ ಬಹಳ ಹುಷಾರಾಗಿರ್ತಕ್ಕಂಥ ಅವಕಾಶಗಳನ್ನ ಮಾಡ್ಕೋಬೇಕು. ಯಾಕೆಂದರೆ ತಲೆಯನ್ನು ಒಳಗಡೆ ಇರ್ತಕ್ಕಂಥ ಮೆದುಳು ನೋವಲ್ಲ, ಒಂದು ಸೈಡ್ ತಲೆನೋವಲ್ಲ, ತಲೆನೂ ಹುಷಾರು ಅಂತ ಹೇಳ್ತಿದ್ದೀನಿ. ಯಾಕೆಂದರೆ ಎಲ್ಲಾದರೂ ತಗಲ್ಸ್ಕೊತೀರಾ. ಅವನು ಹೇಳ್ತಾನೆ ಜಡೆಯ ಮಧ್ಯ ಅಂದರೆ ಕೂದಲು ಮಧ್ಯದಲ್ಲಿ, ತಲೆಯ ಮಧ್ಯದಲ್ಲಿ ರಕ್ತ ಶುದ್ಧಿ. ರಕ್ತ ಏನು ನೋಡ್ತಾನೆ? ಚಂದ್ರ ಶುಕ್ರ ಇಬ್ಬರು ಒಟ್ಟಿಗಿದ್ದಾಗ, ಎರಡು ಸ್ತ್ರೀ ಗ್ರಹಗಳಿದ್ದಾಗ ತಗಲ್ಸ್ತಾನೆ. ಸೊ ನೀವು ದೇವಸ್ಥಾನಕ್ಕೆ ಹೋದಾಗ ಬಗ್ಗೆ ನೋಡಿ, ತಲೆ ಇದ್ದರೆ ಬಂಡೆ ಹುಷಾರು. ಗುಹೆ ಒಳಗೆ ಹೋಗ್ತಿದ್ರೆ, ಎಸ್ಕಾಟ್ಗೆ ಹೋಗ್ತಿದ್ರೆ, ಮರಗಳ ಕೆಳಗೆ ಹೋಗ್ತಿದ್ರೆ, ತೋಟದಲ್ಲಿ ಕೆಲಸ ಮಾಡ್ತಿದ್ರೆ, ಎಲ್ಲಿ ಮಾಡ್ತಿರೋ ಗೊತ್ತಿಲ್ಲ, ತಲೆಯ ಬಗ್ಗೆ ಗಮನ ಯಾರೋ ಮಿಥುನ ರಾಶಿಯವರು. ಸೊ ಇದೆಲ್ಲ ಹುಷಾರಾಗಿ ಜಾಗ್ರತೆ. ಅಂದರೆ ನಾನು ನಿಮಗೆಲ್ಲ ಹೇಳ್ತಾ ಇರೋದೇನು ಅಂದರೆ ಕೆಟ್ಟದಾಗೋದನ್ನು ಹುಷಾರು ಅನ್ನೋದು ಮಾತಾಡ್ತೀನಿ. ಮಿಕ್ಕಿದ್ದು ಒಳ್ಳೇದಾಗೋದು ನಾನೇನು ಹೇಳಬೇಕಾಗಿಲ್ಲ, ಅದು ಚೆನ್ನಾಗಿ ಆಗ್ತಾ ಇರುತ್ತೆ. ಸೊ ಇದನ್ನು ನೀವು ಜಾಗ್ರತೆ ಪಡಿಸ್ಬಿಟ್ರೆ ನಾನು ಹೇಳಿರ್ತಕ್ಕಂಥ ಅವಕಾಶಗಳು ನಿಮಗೆಲ್ಲ ಚೆನ್ನಾಗಿ ಆಗ್ತಾ ಬರುತ್ತೆ. ಕಟಕ ರಾಶಿಯವರಿಗೆ ಪ್ರಮೋಷನ್, ಕಟಕ ರಾಶಿಯವರಿಗೆ ಸ್ಥಾನಪಲ್ಟನ, ಹೊಸ ಮನೆಗೆ ಹೋಗ್ತೀರಾ, ವಿದೇಶ ಪ್ರಯಾಣ, ಏರ್ಪ್ಲೇನ್ ಹತ್ತೋ ಅವಕಾಶಗಳು ಯಾರೂ ಜೀವನದಲ್ಲಿ ಮಾಡದೇ ಇರೋರು ಕಟಕ ರಾಶಿಗೆ ಈ ಸರಿ ಏರೋಪ್ಲೇನ್ ಪ್ರಯಾಣ. ಅಥವಾ ಏರೋಪ್ಲೇನ್ ಯಾವಾಗಲೂ ಹತ್ತಾ ಇದ್ದಾನೆ ಅಂದರೆ ಒಂದು ಹೊಸ ವಿದೇಶಕ್ಕೆ ಹೋಗ್ಬೋದು, ಟೂರ್ಗೆ ಹೆಂಡತಿ ಜೊತೆ ಹೋಗ್ಬೋದು, ಫ್ಯಾಮಿಲಿ ಜೊತೆ ಹೋಗ್ಬೋದು, ಅಥವಾ ಬ್ಯಾಂಕಿಂದ ಕಳಿಸ್ಬೋದು, ಆಫೀಸಿಂದ ಕಳಿಸ್ಬೋದು, ಅಥವಾ ಪ್ಯಾಕೇಜ್ ಟೂರ್ ಅಂತ ನೀವೇ ಗಂಡ ಹೆಂಡತಿ ಮಕ್ಕಳ ಸಮೇತ ಹೋಗ್ಬೋದು. ಇದೆಲ್ಲ ನಡೀತಕ್ಕಂಥದ್ದು ಕಟಕ ರಾಶಿಯವ್ರಿಗೆ. ಕಟಕ ರಾಶಿಯವ್ರಿಗೆ ಒಂದೊಂದು ಚಿಂತೆ, ತಾಯಿ ಚಿಂತೆ ಜಾಸ್ತಿ, ಕುಟುಂಬದ ಚಿಂತೆ ಜಾಸ್ತಿ, ಇನ್ನು ಮೇಲೆ ಅಕ್ಕರೆ, ತಾಯಿ ಮೇಲೆ ಅಕ್ಕರೆ ಜಾಸ್ತಿ. ಕಟಕ ರಾಶಿಗೆ ತಾಯಿ ಅಕ್ಕರೆ ಜಾಸ್ತಿ. ಗುರು ನೋಡಿ ಕರೆಕ್ಟಾಗಿ ಅಲ್ಲಿ ಬರ್ತಾನೆ. ಗುರು ಸ್ವಚ್ಛಸ್ಥಾನ ಉಚ್ಚಸ್ಥಾನ ಎಲ್ಲ ಕಟಕ ರಾಶಿ. ಅಲ್ಲಿ ವಾಪಸ್ ಗುರು ಬರೋ ಸಮಯದಲ್ಲಿ ಸಪ್ತಮನ್ನ ಏನು ಮಿಥುನ ರಾಶಿ ಗುರು ನೋಡ್ತಾನೆ. ಜನ್ಮ ಗುರು ನರೋ ದುಃಖಂ ಅಂತಿತ್ತಲ್ಲ, ಈಗ ಅಲ್ಲಿಗೆ ಚೇಂಜ್ ಆಗ್ತಾನೆ. ಸೊ ನೀವುಗಳು ದಯವಿಟ್ಟು ಹೇಳ್ತಾ ಇದ್ದೀನಿ, ಯಾರ್ಯಾರು ಕಟಕ ರಾಶಿ ಇದ್ದಾರೆ ನೀವು ದಯವಿಟ್ಟು ಹೊಸ ಯೋಜನೆಗಳು ಮಾಡಬೇಡಿ. ಬಿಸ್ನೆಸ್ ಮಾಡ್ತಾ ಇದ್ದವರು ಇನ್ಮೇಲೆ ಡಲ್ ಆಗುತ್ತೆ. ಯಾರ್ಯಾರು ಕಟಕ ರಾಶಿಯಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಇಡ್ಲಿ ಹುಯ್ತಿರೋ, ದೋಸೆ ಹುಯ್ತಿರೋ, ಹೋಟೆಲ್ ನಡೆಸ್ತಿರೋ, ಅಥವಾ ಯಾವುದೋ ಒಂದು ಉದ್ಯಮ ಮಾಡ್ತಿರ್ತೀರೋ, ಆ ಉದ್ಯಮಗಳು ಕಮ್ಮಿ ಆಗುತ್ತೆ. ಅದಕ್ಕೆ ನೀವೇನು ಮಾಡಬೇಕು? ಶುಕ್ರನ ಜೇರಿಸ್ಕೊಳ್ಳಿ, ಸೇಫ್ ಸೈಡ್ ಮಾಡ್ಕೊಳ್ಳಿ, ಆದಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳಿ, ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ, ನಿಮ್ಮ ಜಾಗ್ರತೆಯಲ್ಲಿ ನೀವಿರಿ. ಅದಾದಮೇಲೆ ಬೆಂಕಿ ಅಪಘಾತಗಳು, ಚಂದ್ರನ ಮನೇಲಿ ಯಾವತ್ತೂ ಶುಕ್ರ ಇದ್ದರೆ ಬೆಂಕಿ ಕಿಟ್ ಹತ್ಬೋದು. ಅಯ್ಯೋ ಲೈಟ್ ಹರಿಸಿದಿನಾ, ಫ್ರಿಕ್ಷನ್ ಎಲ್ಲಾದರೂ ಗ್ಯಾಸ್ ಹರಿಸಿದಿನಾ, ಟಕ್ಕಂತ ಬೆಂಕಿ ಹಚ್ಬಿಟ್ಟಿನ, ನೋಡ್ಕೊಂಬ ಒಂದ್ಸಲ ಸ್ವಿಚ್ ಗಿಚ್ಚಲ್ಲನೋ ಅಂತ ಗಮನ ಇರಲಿ. ಬೀಗದ ಕೈ ಹಾಕಿದ್ದೀನಾ ಹಾಕಿಲ್ವಾ, ಮರ್ತೋಗಿ ಬಂದ್ಬಿಟ್ಟು ನಾ ಗೊತ್ತಿಲ್ಲ, ಕಾರ್ ಡ್ಯಾನ್ಸ್ ಟಕ್ಕಂತ ಸ್ಟಾರ್ಟ್ ಮಾಡಿದ್ನಾ ಗೊತ್ತಿಲ್ವಾ. ಖರ್ಚುಗಳು ಬರ್ತಕ್ಕಂಥದ್ದು ಬೆಂಕಿ ಫ್ರಿಕ್ಷನಿಂದಾನೇ ಕಟಕ ರಾಶಿಗೆ. ಸೊ ಅದರಿಂದ ಓಡಾಡಬೇಕಾದ್ರೆ ಟೂ ವೀಲರು, ನೀವೆಲ್ಲ CNG ಗಾಡಿಗಳು. ಆಮೇಲೆ ಇನ್ನೊಂದು ತಮಾಷೆ,